ಸಂದರ್ಭದಲ್ಲಿ ಇನ್ನೇನಾಯ್ತು ಸರ್, ಹೆಣಗಳು ಬಿದ್ದಿಲ್ವಾ? ಇಲ್ಲ, ಕಮಿಷನ್ ಅವ್ರು ಏನೇ ಇಂಟ್ರಿಮ್ ರಿಪೋರ್ಟ್ ಏನೋ ಕೊಟ್ಟಿಲ್ಲ, ಇನ್ನು ಅವ್ರು ತನಿಖೆ ನಡೆಸ್ತಾ ಇದ್ದಾರಲ್ಲ. ಹೀಗೆ ಈಗ ಇದು ಹೊಸದು 40,000 ಕೋಟಿ ರೂಪಾಯಿ ಲೆಕ್ಕ ಸಿಗಬೇಕಂದ್ರೆ ಸುಲಭನಾ ಸರ್? ಸುಲಭನಾ? ದಾಖಲೆಗಳು ಇಡಬೇಕು, ಏನೇನಿದು ಇದೆ ಬಿಲ್ಗಳು ನೋಡಬೇಕು, ಅವಾಗ ಏನಾಗಿತ್ತು ಮತ್ತು ಇವಾಗಿನ ರೇಟಿಗೆ ಏನಿದೆ, ಪ್ರೈಸ್ ಡಿಸ್ಕವರಿ ಆಯ್ತಾ ಇಲ್ಲ ಅವಾಗಿನ ಸಂದರ್ಭದಲ್ಲಿ, ಅವೆಲ್ಲ ನೋಡಬೇಕು. ಅದಕ್ಕೊಂದು ಕಮಿಷನನ್ನು ನಾವು ಮಾಡಿದ್ದೀವಿ, ಆಗುತ್ತೆ. ನೋಡಿ, ಯಾರು ಏನಾದರೂ ಅನ್ಬೋದು ಇವರೇ, ಇವಾಗ ಸದ್ಯಕ್ಕೆ ಕರ್ನಾಟಕದಲ್ಲಿ ನಡೀತಾ ಇರೋದು ಸಂವಿಧಾನದ ಸರ್ಕಾರ. ಸಂವಿಧಾನದ ಪ್ರಕಾರ ಏನಿದೆ ಅದೇ ನಾವು ಮಾಡ್ತೀವಿ. ಎಲ್ಲರೂ ಕೂಡ, ಯಾವುದೇ ಧರ್ಮದವರಿದ್ದರೂ ಕೂಡ ಒಂದು ತಿಳ್ಕೋಬೇಕು, ಈ ದೇಶ ನಡೀತಾ ಇರೋದು ಭಗವದ್ಗೀತಾ ಮೇಲಲ್ಲ, ಕುರಾನ್ ಮೇಲಲ್ಲ, ಬೈಬಲ್ ಮೇಲಲ್ಲ. ಈ ದೇಶ ನಡೀತಾ ಇರೋದು, ಸರ್ಕಾರಗಳು ನಡೀತಾ ಇರೋದು ಭಾರತದ ಸಂವಿಧಾನದ ಮೇಲೆ. ಯಾವುದೇ ಧರ್ಮದ ಯಾರೇ ಇರ್ಬೋದು, ನಂದು ನಡೀತದೆ, ನಿಂದು ನಡೀತದೆ ಇಲ್ಲ. ಸಂವಿಧಾನದ ಪ್ರಕಾರ ಏನಿದೆ ಅದೇ ನಡೆಯೋದು. ಬಸವ ತತ್ವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ, ಅದನ್ನು ಮುಂದಿಟ್ಕೊಂಡು ನಾವು ಈ ಸರ್ಕಾರವನ್ನು ನಡೆಸ್ತಾ ಇದ್ದೀವಿ. ಆ್ಯಸ್ ಸಿಂಪಲ್ ಆ್ಯಸ್ ಅ, ಕಾಂಪ್ಲಿಕೇಶನ್ನು ಇಲ್ಲ, ಆ್ಯಂಬಿಗ್ವಿಟಿನೂ ಇಲ್ಲ. ಹಿಂದುತ್ವ ಸರ್ಕಾರ ಹಿಂದುತ್ವದ ಮೇಲೆ ನಡೀತಾ ಇತ್ತು. ಸ್ಪೀಕರ್ ಅವರೇ ಹೇಳಿದ್ಮೇಲೆ ಇನ್ನೇನು ಉಳಿದಿದೆ ಸರ್? ಕಾಗೇರಿಯವರು ಆ ಪೀಠದ ಮೇಲೆ ಕೂತ್ಕೊಂಡು, ನಾನೊಬ್ಬ ಹೆಮ್ಮೆಯ RSSದವರು, ನಾನು RSS ತತ್ವದಲ್ಲಿ ನಂಬ್ತೀನಿ, ಒಂದು ದಿನ ದಲಿತರಿರ್ಬೋದು, ಮುಸಲ್ಮಾನರಿರ್ಬೋದು, RSS ತತ್ವವನ್ನು ಒಪ್ತಾರೆ ಅಂತ ಅವರೇ ಅಲ್ಲಿ ಪೀಠದಿಂದ ಕೂತ್ಕೊಂಡು ಹೇಳ್ಕೊಂಡಿರೋದಲ್ಲ, ನಾನಲ್ಲ. ಇಟ್ಸ್ ಆನ್ ರೆಕಾರ್ಡ್. ನಾವು ಬಸವ ತತ್ವ, ಗುರುನಾರಾಯಣ ತತ್ವ, ಕನಕದಾಸರ ತತ್ವ, ಸಂವಿಧಾನದಲ್ಲಿ ಏನಿದೆ, ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವದ ಮೇಲೆ ನಾವು ನಡೆಸ್ತಾ ಇದ್ದೀವಿ. ವಿ ಆರ್ ಆಲ್ ಆಸ್ ಪರ್ ಕಾನ್ಸ್ಟಿಟ್ಯೂಷನ್, ಆಸ್ ಸಿಂಪಲ್ ಆಸ್ ದಟ್. ಆಂಬಿಗ್ವಿಟಿ ಎಲ್ಲಿದೆ ಇದರಲ್ಲಿ?